ನಮಸ್ಕಾರ ಎಲ್ಲರಿಗೂ ಸ್ಕೀಮ್ ವಾರ್ತಾ ಕನ್ನಡ ನ್ಯೂಸ್ ಚಾನೆಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಬಹಳಷ್ಟು ಮುಖ್ಯವಾದ ವಿಷಯಗಳಿವೆ. ಅದರಲ್ಲೂ ಮುಖ್ಯವಾಗಿ ಗೃಹಲಕ್ಷ್ಮಿ 25ನೇ ಕಂತಿನ ಬಗ್ಗೆ ಆಗಿರಬಹುದು, ಬಾಕಿ ಇರುವಂತಹ ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳ ಹಣದ ಬಗ್ಗೆ ಆಗಿರಬಹುದು, ಅಥವಾ ರೇಷನ್ ಕಾರ್ಡ್ ರದ್ದಾದ ಮೇಲೆ ಅಂದ್ರೆ ಬಿಪಿಎಲ್ ನಿಂದ ಎಪಿಎಲ್ ಆದ ಮೇಲೆ ಗೃಹಲಕ್ಷ್ಮಿ ಹಣ ಬರುತ್ತಾ ಇಲ್ವಾ ಅಂತ ಹೇಳಿ ಎಲ್ಲ ಕೂಡ ಇನ್ಫಾರ್ಮೇಶನ್ ಇದೆ. ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರಾ ಕಂಪ್ಲೀಟ್ ವಿಡಿಯೋ ನೋಡಿ, ಹೊಸದಾಗಿ ನೋಡೋದಾದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನೋಡಿ, ಹಾಗೆ ಲೈಕ್ ಕೊಡುವ ಮೂಲಕ ಒಂದು ಸಪೋರ್ಟ್ ಮಾಡಿ. ಇನ್ನು ಗೃಹಲಕ್ಷ್ಮಿ 25ನೇ ಕಂತು ಯಾವಾಗ ಬರುತ್ತೆ ಅಂತ ಎಲ್ರಿಗೂ ಪ್ರಶ್ನೆ ಆಗಿದೆ. ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳ ಹಣವನ್ನು ಕೂಡ ಕಾಯ್ತಾ ಇದ್ದೀರಾ. ಫೆಬ್ರವರಿ ಮತ್ತು ಮಾರ್ಚಿನ ಹಣ ಆಲ್ರೆಡಿ ಡಿಲೇ ಆಗಿದೆ. ಅದೇ ರೀತಿ ಇನ್ನು 25ನೇ ಕಂತು ಕೂಡ ರಿಲೀಸ್ ಆಗ್ಬೇಕಿದೆ. ತಿಂಗಳುವಾರು ಸರಿಯಾಗಿ ಬಿಡುಗಡೆ ಮಾಡಿದ್ರೆ ಸಮಸ್ಯೆ ಬರುವುದಿಲ್ಲ. ಇಲ್ಲಂತ ಹೇಳಿದ್ರೆ ಸರ್ಕಾರಕ್ಕೆ ಇನ್ನೂ ಕೂಡ ಹೊರೆ ಆಗುವಂತದ್ದು. ಯಾಕೆಂತ ಹೇಳಿದ್ರೆ ಇನ್ನು ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳ 5,000 ಕೋಟಿ ಹಣ ಬಾಕಿಯಾಗಿದೆ. ಇನ್ನು ಕೂಡ ಎವ್ರಿ ಮಂತ್ ನೀವು ಇನ್ನು ಕೂಡ ಸರ್ಕಾರ ಯಾವುದೇ ರೀತಿಯಲ್ಲಿ ರಿಲೀಸ್ ಅಂದ್ರೆ ರಿಲೀಸ್ ಮಾಡದಿದ್ರೆ ಇನ್ನು ಕೂಡ ಬ್ಯಾಲೆನ್ಸ್ ಹೆಚ್ಚಾಗುವಂತಹ ಸಾಧ್ಯತೆ ಇರುವಂತದ್ದು. ಅದು ಇನ್ನು ಕೂಡ ಹೊರೆ. ಸದನ ಕಳೆದು ತಿಂಗಳಾದ್ರೂ ಯಾವುದೇ ಕಂತು ಬಿಡುಗಡೆ ಆಗಿಲ್ಲ. 25ನೇ ಕಂತು ಬಂದಿತ್ತು, ಅದು ಸದನ ಆಗುವ ಅದೇ ಟೈಮ್ ಅಲ್ಲಿ ಬಿಡುಗಡೆಯನ್ನ ಕೂಡ ಮಾಡಿದ್ರು. ಇನ್ನು 25ನೇ ಕಂತು ಇನ್ನು ಕೂಡ ಬಿಡುಗಡೆ ಬಾಕಿ ಇದೆ. ಯಾಕೆ ಬಿಡುಗಡೆ ಆಗ್ತಾ ಇಲ್ಲ ಅಂದ್ರೆ ವಿರೋಧ ಪಕ್ಷದವರು ಟೀಕೆ ಮಾಡ್ತಾನೆ ಇದ್ದಾರೆ. ಸರ್ಕಾರದಲ್ಲಿ ಹಣ ಇಲ್ಲ, ಗ್ಯಾರಂಟಿ ಯೋಜನೆಯಿಂದ ಸರ್ಕಾರದ ಬೊಕ್ಕಸ ಖಾಲಿಯಾಗಿದೆ ಅಂತಾನು ಕೂಡ ಹೇಳ್ತಾ ಇದ್ದಾರೆ. ಯಾವುದಕ್ಕೂ ಕೂಡ ನಮಗೆ ಅದರ ಬಗ್ಗೆ ಸರಿಯಾದ ರೀಸನ್ ಏನು ಅಂತ ಹೇಳಿ ಇನ್ನೂ ಕೂಡ ಗೊತ್ತಿಲ್ಲ. ಆದ್ರೆ ವಿರೋಧ ಪಕ್ಷದವರದು ಮಾಧ್ಯಮದಲ್ಲಿ ಎಲ್ಲ ಬರುವಂತದ್ದು ಗವರ್ಮೆಂಟ್ ಸರ್ಕಾರ ಏನು ಪಂಚ ಗ್ಯಾರಂಟಿ ಯೋಜನೆಯನ್ನ ಜಾರಿ ಮಾಡಿದಾರೋ ಅಲ್ಲಿಂದ ಸರ್ಕಾರದಲ್ಲಿ ಹಣದ ಕೊರತೆ ಉಂಟಾಗಿದೆ ಅಂತ ಹೇಳಿ. ಆ ರೀತಿ ಆಗಿದ್ರೆ ಸರ್ಕಾರ ಈಗಾಗಲೇ ಎಲ್ಲಾ ಮಹಿಳೆಯರಿಗೆ ಸೇರಿ 48,000 ಪ್ರತಿ ಮಹಿಳೆಗೆ ಬಿಡುಗಡೆ ಮಾಡಿ ಆಗಿದೆ. ಪ್ರತಿ ಮಹಿಳೆಗೂ ಕೂಡ 48,000 ಸಿಕ್ಕಿ ಆಗಿದೆ. ಫೆಬ್ರವರಿ ಮತ್ತು ಮಾರ್ಚಿನ ಹಣ 5,000 ಕೋಟಿ ಕೂಡ ಬಿಡುಗಡೆ ಮಾಡ್ತಾರೆ. ಆದ್ರೆ ಸರಿಯಾದ ಸಮಯಕ್ಕೆ ಆಗ್ತಾ ಇಲ್ಲ ಅಂತ ಹೇಳಿ ಮಾತ್ರ 25ನೇ ಕಂತಿನ ಅದು ಕೂಡ ಸಮಯ ಈಗ ಆಗಿದೆ. ಹಾಗೆ ನೋಡಿದ್ರೆ ಇನ್ನು 6,000 ಅಂದ್ರೆ 3 ಕಂತು ಆದಷ್ಟು ಬೇಗ ಬಿಡುಗಡೆ ಮಾಡ್ಬೇಕು. ಆದ್ರೆ ಅಷ್ಟು ಬೇಗ ಮಾಡಲು ಸರ್ಕಾರಕ್ಕೆ ಕೂಡ ಕಷ್ಟನೇ. ಅದಕ್ಕಾಗಿ ಕಲೆಕ್ಷನ್ ಅಂದ್ರೆ ಇನ್ನು ಇನ್ಕಮ್ ಟ್ಯಾಕ್ಸ್ ಆಗಿರ್ಬೋದು, ಸರ್ಕಾರಕ್ಕೆ ಕಟ್ಟುವಂತಹ ಯಾವುದೇ ಟ್ಯಾಕ್ಸ್ ಆಗಿರ್ಬೋದು ಅದನ್ನ ಕಲೆಕ್ಷನ್ ಮಾಡಿ ಆಗ್ಬೇಕು. ಅದಕ್ಕೂ ಕೂಡ ಸ್ವಲ್ಪ ಸಮಯ ಬೇಕಾಗುತ್ತೆ. ಎಲ್ಲ ಕೂಡ ಪಂಚ ಗ್ಯಾರಂಟಿಗೆ ದುಡ್ಡು ಹಾಕುವಂತದಲ್ಲ, ಅಭಿವೃದ್ಧಿ ಕಾರ್ಯ ಕೂಡ ನಡೀತಾ ಇದೆ. ಬಹಳಷ್ಟು ಅಭಿವೃದ್ಧಿ ಕಾರ್ಯಗಳು ಎಲ್ಲಾ ಕಡೆ ಕೂಡ ನಡೆದಿದೆ. ಪ್ರತಿ ಜಿಲ್ಲೆಯಲ್ಲಿ ನೋಡಿದ್ರು ಕೂಡ ಮೊದಲಿಗಿಂತ ಹೆಚ್ಚಿನ ಅಭಿವೃದ್ಧಿ ಕಾರ್ಯ ಕೂಡ ನಡೆದಿದೆ. ಇನ್ನು ಕೇವಲ ಒಂದೇ ಗೃಹಲಕ್ಷ್ಮಿ ಮಾತ್ರ ಅಲ್ಲ, ಗೃಹ ಜ್ಯೋತಿ ಇದೆ, ಶಕ್ತಿ ಯೋಜನೆ ಇದೆ. ಇದು 3 ಬಹಳಷ್ಟು ಮಹತ್ವ ಹೊಂದಿದಂತಹ ಯೋಜನೆ ಆಗಿದೆ. ಬಹಳಷ್ಟು ಮಹಿಳೆಯರಿಗೆ ಉಪಯೋಗವಾಗಿರುವಂತದ್ದು ಇದು ಕೂಡ. ಅಂದ್ರೆ ಗೃಹ ಜ್ಯೋತಿ ಆಗಿರ್ಬೋದು, ಅದು ಎಲ್ಲರ ಮನೆಯಲ್ಲಿ ಕೂಡ ನಾವು ಯೂಸ್ ಮಾಡುವಂತಹ ಒಂದು ಯೋಜನೆ ಆಗಿದೆ. ಅತಿ ಹೆಚ್ಚು ಜನರ ಇದನ್ನು ಬಳಸ್ತಾನೂ ಕೂಡ ಇದ್ದಾರೆ. ಇದರಿಂದ ಅದರ ನಿರ್ವಹಣೆಗೆ ಕೂಡ ಸರ್ಕಾರಕ್ಕೆ ಸಾಕಷ್ಟು ಹಣದ ಅವಶ್ಯಕತೆ ಇದೆ. ಇನ್ನು ನಿಮ್ಮ ಅಭಿಪ್ರಾಯದ ಬಗ್ಗೆ ನೀವು ಕಮೆಂಟ್ ಮೂಲಕ ತಿಳಿಸಿ. ಈಗ ಬಾಕಿ ಇರುವಂತಹ ಹಣದ ಬಗ್ಗೆನೂ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ. ಗವರ್ಮೆಂಟ್ ಸರ್ಕಾರದ ಯೋಜನೆ ಬಗ್ಗೆ ಕೂಡ ನೀವು ಕಮೆಂಟ್ ಮೂಲಕ ತಿಳಿಸಿ. ಇದೆಲ್ಲ ಯೋಜನೆ ಬಗ್ಗೆ ಅಂದ್ರೆ ಒಂದು ಯೋಜನೆ ಮಾತ್ರ ಅಲ್ಲ, ಸಾಕಷ್ಟು ಯೋಜನೆಯನ್ನ ಮಾಡಿದ್ದಾರೆ. ಅದರ ಬಗ್ಗೆನೂ ಕೂಡ ನಿಮ್ಮ ಅಭಿಪ್ರಾಯವನ್ನ ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸ್ಲಿಕ್ಕೆ ಮರಿಬೇಡಿ. ಇನ್ನು ಗೃಹಲಕ್ಷ್ಮಿ ಕೂಡ ಹಾಗೆ 24ನೇ ಕಂತು 80% ಜನರಿಗೆ ಬಂದಿದೆ ಅಂತ ಹೇಳಿ ಕೂಡ ಕಮೆಂಟ್ ಬಂದಿದೆ. 20% ಜನ ಇನ್ನೂ ಕೂಡ ಬಾಕಿ ಇದೆ. ಇನ್ನು 24ನೇ ಕಂತಿನ ಹಣ ಯಾರಿಗೆಲ್ಲ ಬಂದಿಲ್ಲ ಅವರು ಕಮೆಂಟ್ ಮಾಡಿ, ಜಿಲ್ಲೆಯನ್ನ ಮೆನ್ಷನ್ ಮಾಡಿ. ಮತ್ತೆ ಎರಡನೇದಾಗಿ ರೇಷನ್ ಕಾರ್ಡ್ ಬಿಪಿಎಲ್ ನಿಂದ ಎಪಿಎಲ್ ಗೆ ಕನ್ವರ್ಟ್ ಆದವರಿಗೆ ಗೃಹಲಕ್ಷ್ಮಿ ಹಣ ಬರುತ್ತಾ ಅಂತ ಹೇಳಿ ತುಂಬಾ ಜನರ ಪ್ರಶ್ನೆ ಆಗಿದೆ. ಬಿಪಿಎಲ್ ನಿಂದ ಎಪಿಎಲ್ ಗೆ ಕನ್ವರ್ಟ್ ಆದ್ರೆ ಗೃಹಲಕ್ಷ್ಮಿ ಬರುತ್ತೆ. ಆದ್ರೆ ಅದಕ್ಕೆ ಯಾವ ಕಾರಣಕ್ಕೆ ನಿಮಗೆ ಬಿಪಿಎಲ್ ಕ್ಯಾನ್ಸಲ್ ಆಗಿದೆ ಅಂತ ಹೇಳಿ ನೀವು ತಿಳ್ಕೋಬೇಕು. ಅದನ್ನ ನೀವು ನಿಮ್ಮ ಗ್ರಾಮವನ್ನ ಅಥವಾ ಕರ್ನಾಟಕವನ್ನ ಅಥವಾ ನಿಮ್ಮ ಹತ್ರದ ಆಹಾರ ಇಲಾಖೆ ಏನಿದೆ ಅಲ್ಲಿ ಹೋಗಿ ಕೂಡ ನೀವು ಚೆಕ್ ಮಾಡಬಹುದು. ಯಾವ ಕಾರಣಕ್ಕೆ ನಿಮ್ಮ ಕಾರ್ಡ್ ಅನ್ನ ರದ್ದು ಮಾಡಿದ್ದಾರೆ ಅಂತ ಹೇಳಿ. ನೀವು GST ಅಥವಾ ಟ್ಯಾಕ್ಸ್ ಪೇಯರ್ಸ್ ಆಗಿದ್ರೆ ನಿಮಗೆ ಗೃಹಲಕ್ಷ್ಮಿ ಬರುವುದಿಲ್ಲ. ಅದು ಇವಾಗ ಬರುವಂತದಲ್ಲ, ಮಾಧ್ಯಮದಲ್ಲಿ ಬರ್ತಾ ಉಂಟು ಗೃಹಲಕ್ಷ್ಮಿ GST ಕಟ್ಟುವವರಿಗೆ ಕಟ್ ಮಾಡಿದ್ದಾರೆ ಅಂತ ಹೇಳಿ. ಅದು ಇವಾಗ ಇರುವಂತದಲ್ಲ. ಗೃಹಲಕ್ಷ್ಮಿ
ಯಾವಾಗ ಸ್ಟಾರ್ಟ್ ಮಾಡಿದ್ರು ಆವಾಗ ಕೂಡ ಕೆಲವೊಂದು ಮಾನದಂಡವನ್ನ ಹಾಕಿದ್ರು. ಆದ್ರೂ ಕೂಡ ಕೆಲವರು ಅದನ್ನ ಸುಳ್ಳು ದಾಖಲೆಗಳನ್ನ ನೀಡಿ BPL ಕಾರ್ಡ್ ಮಾಡಿದ್ರು. ಅದನ್ನೆಲ್ಲ ರದ್ದು ಮಾಡಿದ ತಕ್ಷಣ ನೀವು GST ಪೇಯರ್ಸ್ ಆಗಿದ್ರೆ ನಿಮ್ಮ ಗೃಹಲಕ್ಷ್ಮಿ ಕೂಡ ನಿಂತೋಗುತ್ತೆ. ಯಾವುದೇ ಕಾರಣಕ್ಕೂ ನಿಮ್ಗೆ ಗೃಹಲಕ್ಷ್ಮಿ ಬರುವುದಿಲ್ಲ. ಅದ್ರಲ್ಲಿ ನಿಮ್ಗೆ ಡೌಟ್ಸೇ ಬೇಡ. ಗೃಹಲಕ್ಷ್ಮಿ ಕಂಪ್ಲೀಟ್ ಆಗಿ ನಿಂತೋಗುತ್ತೆ. ಯಾಕೆಂತ ಹೇಳಿದ್ರೆ ಅದರ ಬಗ್ಗೆ ಸಚಿವೆಯಾದಂತಹ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರು ಕೂಡ ಸ್ಪಷ್ಟನೆಯನ್ನ ನೀಡಿದ್ರು. ಮಾಧ್ಯಮದವರೊಂದಿಗೂ ಕೂಡ ಈ ವಿಷಯವನ್ನ ತಿಳಿಸಿದ್ರು. GST ಪೇಯರ್ಸ್ ಅಥವಾ ಟ್ಯಾಕ್ಸ್ ಪೇಯರ್ಸ್ ಆಗಿದ್ರೆ ಗೃಹಲಕ್ಷ್ಮಿ ಬರುವುದಿಲ್ಲ. ಇಲ್ಲ ಅಂತ ಹೇಳಿದ್ರೆ ನಿಮಗೆ BPL ಕಾರ್ಡ್ ರದ್ದಾದ್ರೂ ಕೂಡ, ಬೇರೆ ಯಾವ ಮಾನದಂಡಕ್ಕೆ ರದ್ದಾದ್ರೂ ಕೂಡ ನಿಮ್ಗೆ ಗೃಹಲಕ್ಷ್ಮಿ ಬರುತ್ತೆ. ಅದು APL ಆಗಿರ್ಲಿ BPL ಆಗಿರ್ಲಿ ಯಾವುದೇ ಕಾರ್ಡ್ ಆಗಿರ್ಲಿ ನಿಮ್ಗೆ ಗೃಹಲಕ್ಷ್ಮಿ ಬರುತ್ತೆ. ಒಂದೇ ಒಂದು ಕಾರಣಕ್ಕೆ ಮಾತ್ರ ನಿಮ್ಮ ಕಾರ್ಡ್ ಕ್ಯಾನ್ಸಲ್ ಆಗಿದ್ರೆ ನಿಮಗೆ ಗೃಹಲಕ್ಷ್ಮಿ ಹಣ ಬರುವುದಿಲ್ಲ. ಅಂತವರು ನೀವು ಪುನಃ ಅರ್ಜಿ ಸಲ್ಲಿಸಿದ್ರೂ ಕೂಡ ನಿಮ್ದು ರಿಜೆಕ್ಟ್ ಆಗುತ್ತೆ. ಉಳಿದವರಿಗೆ ಯಾರಿಗಾದ್ರೂ 24ನೇ ಕಂತು ಬಂದಿಲ್ಲ ಅಂತ ಹೇಳಿದ್ರೆ ನೀವು ಹತ್ರದ ನಿಮ್ಮ ಇಲಾಖೆಗೆ ಹೋಗಿ ಚೆಕ್ ಮಾಡ್ಬೋದು. ಅಂಗನವಾಡಿ ಕೇಂದ್ರದಲ್ಲಿ ಆಗಿರ್ಬೋದು ಅಥವಾ ಗ್ರಾಮ1, ಕರ್ನಾಟಕ1 ಎಲ್ಲಿ ಕೂಡ ಹೋಗಿ ನೀವು ಚೆಕ್ ಮಾಡಬಹುದು. ಅಥವಾ ನಿಮ್ಮ ಬ್ಯಾಂಕ್ ಅಲ್ಲಿ ಕೂಡ ಏನಾದ್ರೂ ಪ್ರಾಬ್ಲಮ್ ಇದೆಯಾ ಅಂತ ಹೇಳಿ ಚೆಕ್ ಮಾಡಬಹುದು. ಉಳಿದ ಎಲ್ಲರಿಗೂ ಕೂಡ ಗೃಹಲಕ್ಷ್ಮಿ ಹಣ ಬರುತ್ತೆ. ಇವತ್ತಿನ ವಿಡಿಯೋದಲ್ಲಿ ಇಷ್ಟೇ ಅಪ್ಡೇಟ್ಸ್ ಇರುವಂತದ್ದು. ಇನ್ನು ನೆಕ್ಸ್ಟ್ ಅಪ್ಡೇಟ್ಸ್ ಬಂದ ತಕ್ಷಣ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ತೇನೆ. ಇನ್ನು ಕೆಲವೊಂದು ಪ್ರಶ್ನೆ ಅಂತ ಹೇಳಿದ್ರೆ, ನಮ್ಮ ಹತ್ತಿರದ ಮನೆಯವರಿಗೆ ಗೃಹಲಕ್ಷ್ಮಿ ಬಂದ್ರು ಕೂಡ ನಮ್ಗೆ ಬರುವಾಗ ಲೇಟ್ ಆಗುತ್ತೆ ಅಂತ ಹೇಳಿ. ಈಗ ಮೊದ್ಲು ಹೇಗೆ ಅಂತ ಹೇಳಿದ್ರೆ DPT ಮೂಲಕ ಮಹಿಳಾ ಮತ್ತು ಮಕ್ಕಳ ಇಲಾಖೆಯಿಂದ ಡೈರೆಕ್ಟ್ ಆಗಿ DPT ಮೂಲಕ ಹಣವನ್ನ ಹಾಕ್ತಾ ಇದ್ರು. ಆವಾಗ ಎಲ್ಲಾ ಜಿಲ್ಲೆಗಳಿಗೂ ಬರ್ತಾ ಇತ್ತು. ಇವಾಗ ಹೇಗೆ ಅಂತ ಹೇಳಿದ್ರೆ ಆಯಾಯ ತಾಲೂಕು ಮತ್ತೆ ಜಿಲ್ಲಾ, ಹೀಗೆ ಜಿಲ್ಲೆಗಳಲ್ಲಿ ಮತ್ತೆ ತಾಲೂಕುಗಳ ಮೂಲಕ ಈಗ ಹಣವನ್ನ DPT ಮೂಲಕ ಹಾಕುವಂತದ್ದು. ಕೆಲವೊಂದು ಜಿಲ್ಲೆಗಳಲ್ಲಿ ಹೆಚ್ಚು ತಾಲೂಕುಗಳಿರ್ತವೆ, ಕೆಲವೊಂದು ಜಿಲ್ಲೆ ಸಣ್ಣ ಜಿಲ್ಲೆ ಇದ್ರೆ ಅದು ಬೇಗ ಹಣ ಬರುತ್ತೆ. ಸ್ವಲ್ಪ ದೊಡ್ಡ ಜಿಲ್ಲೆ ಅಂತ ಹೇಳಿದ್ರೆ ಅಲ್ಲಿ ಹೆಚ್ಚು ಸಂಖ್ಯೆಯ ತಾಲೂಕುಗಳಿರುವಾಗ ಸ್ವಲ್ಪ ಲೇಟ್ ಆಗುವಂತಹ ಚಾನ್ಸಸ್ ಇರುತ್ತೆ. ಆ ರೀತಿ ನಿಮಗೆ ಲೇಟ್ ಆಗುವಂತದ್ದು. ಸೊ ಎಲ್ರಿಗೂ ಕೂಡ ಈ ವಿಷಯವನ್ನ ಶೇರ್ ಮಾಡಿ, ಅದೇ ರೀತಿ ಸಬ್ಸ್ಕ್ರೈಬ್ ಮಾಡ್ಲಿಕ್ಕೆ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.